ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತೀಕ ಪುರಾಣ ಅಧ್ಯಾಯ 9. ಯಮದೂತರು ಮತ್ತು ವಿಷ್ಣುದೂತರ ನಡುವೆ ಸಂಭಾಷಣೆ. ಯಮದೂತರ ಮಾತಿಗೆ ವಿಷ್ಣುದೂತರು ಹೀಗೆ ಹೇಳಿದರು: ನಿಮ್ಮ ಯಮಲೋಕದ ಅಧಿಪತಿಗೆ ಬುದ್ಧಿ ಮಂದವೇ? ಅವನು ಕೋಣವನ್ನು ಏರಿ ಹೊರಟವನು. ಅವನ ಲೋಕದಲ್ಲಿ ಕೇವಲ ಪಾಪಾತ್ಮರು ಮಾತ್ರ ಇರುತ್ತಾರೆ. ಅಲ್ಲಿ ಪುಣ್ಯಾತ್ಮರಿಗೆ ಏನು ಕೆಲಸ? ನಿಮ್ಮ ದೃಷ್ಟಿಯಲ್ಲಿ ಪಾಪಾತ್ಮರು ಎಂದರೆ ಯಾರು? ಸ್ವಲ್ಪ ವಿವರವಾಗಿ ಹೇಳಿ. ವಿಷ್ಣುದೂತರೇ, ನಾವು ನಮ್ಮ ಯಜಮಾನ ಹೇಳಿದ ಕೆಲಸವನ್ನು ಮಾತ್ರ ವಿಧೇಯರಾಗಿ ನಿರ್ವಹಿಸುತ್ತೇನೆ. ಮಾನವರು ಭೂಲೋಕದಲ್ಲಿ ಜನಿಸುತ್ತಾರೆ. ಅಲ್ಲಿ ಅವರು ಮಾಡಿದ ಪಾಪ ಕರ್ಮಗಳಿಗೆ ಅನುಸಾರವಾಗಿ ನರಕ ಅಥವಾ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಮಾನವರು ತೀರಿಕೊಂಡ ಬಳಿಕ ನಮ್ಮ ಅಧಿದೇವನ ಆಜ್ಞೆಗೆ ಅನುಗುಣವಾಗಿ ಸ್ವರ್ಗ ಅಥವಾ ನರಕ ತೀರ್ಮಾನವಾಗುತ್ತದೆ. ನಮ್ಮ ಯಮಧರ್ಮರಾಜನ ಅಣತಿಯಂತೆ ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ. ನಮ್ಮ ಯಮಲೋಕದ ಪ್ರಕಾರ ನರಕಕ್ಕೆ ಬರುವ ವ್ಯಕ್ತಿಗಳು ಮದ್ಯಪಾನ ಮಾಡುವವರು, ಬ್ರಾಹ್ಮಣರನ್ನು ನಿಂದಿಸುವವರು, ವೇದಗಳ ಬಗ್ಗೆ ಕೀಳಾಗಿ ಮಾತನಾಡುವವರು, ಸುಳ್ಳು ಕೆಟ್ಟ ಕೆಲಸಗಳನ್ನು ಮಾಡುವ ಮಾನವರು ಮಾತ್ರ ನರಕಕ್ಕೆ ತಳ್ಳಲ್ಪಡುತ್ತಾರೆ. ಜೂಜು ವೇಶ್ಯರ ಸವಾಸ ಮಾಡುವವರನ್ನು ನರಕಕ್ಕೆ ಕರೆತರುತ್ತಾರೆ. ಗೋಹತ್ಯೆ ಬ್ರಹ್ಮಹತ್ಯೆ ಮಾಡುವ ವ್ಯಕ್ತಿಗಳಿಗೂ ನರಕ ಶತಸಿದ್ಧ. ಪ್ರಾಣಿ ಹಿಂಸೆ ಮಾಡುವವರು, ಕಳ್ಳತನ ಮಾಡುವವರು, ಕೆಟ್ಟ ಕೆಲಸಗಳನ್ನು ಮಾಡಿ ಶಾಪ ವಿಮೋಚನೆಗಾಗಿ ಜಪ ತಪಗಳನ್ನು ಆಚರಿಸುವವರು, ಹೊಟ್ಟೆ ಕಿಚ್ಚು ಈರ್ಷ್ಯೆ ಪಡುವವರು ಎಂದಿಗೂ ಸುಖ ಪಡುವುದಿಲ್ಲ. ಇಂತಹ ವ್ಯಕ್ತಿಗಳನ್ನು ನಾವು ನರಕಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅಜಾಮಿಳ ಇಂತಹ ಅನೇಕ ತಪ್ಪು ಪಾಪದ ಕೆಲಸಗಳನ್ನು ಭೂಲೋಕದಲ್ಲಿ ಮಾಡಿರುತ್ತಾನೆ. ಯಮಭಟರ ಮಾತಿಗೆ ವಿಷ್ಣುದೂತರು ಈ ರೀತಿ ಉತ್ತರ ನೀಡಿದರು: ನಮ್ಮ ಮಾತುಗಳನ್ನು ಆಲಿಸಿ ಯಮಭಟರೇ, ನಾವು ಕೆಲವು ಧರ್ಮ ಸೂಕ್ಷ್ಮಗಳನ್ನು ಹೇಳುತ್ತೇವೆ. ಪುಣ್ಯ ಕೆಲಸಗಳನ್ನು ಮಾಡುವವರು ವೈಕುಂಠವಾಸಿಗಳಾಗುತ್ತಾರೆ. ಸೂರ್ಯನು ಕಾರ್ತೀಕ ಮಾಸದಲ್ಲಿ ತುಲಾ ರಾಶಿಯಲ್ಲಿ ಇರುತ್ತಾನೆ. ವೈಶಾಖ ಮತ್ತು ಮೇಷ ರಾಶಿಯಲ್ಲಿರುವಾಗ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಇರುತ್ತಾನೆ. ಅಂತಹ ಸಮಯದಲ್ಲಿ ಭಕ್ತರು ನದಿ ಸ್ನಾನ ಆಚರಿಸಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು, ಜಪ ತಪಗಳನ್ನು ಅನುಸರಿಸಬೇಕು, ಬ್ರಾಹ್ಮಣರನ್ನು ಸೇವಿಸಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಸಜ್ಜನರ ಸಹವಾಸ ಮಾಡಬೇಕು, ಪ್ರತಿಫಲಗಳನ್ನು ಅಪೇಕ್ಷಿಸಬೇಕು. ಜನ ಸಂಚಾರ ಇರುವ ಜಾಗದಲ್ಲಿ ಅರವಟ್ಟಿಗೆ ಸ್ಥಾಪನೆ ಮಾಡಿ ಅನ್ನ ನೀರು ನೀಡುವವನು, ವೇದಗಳ ಪಠನ ಮಾಡುವವನು, ವಿವಾಹಗಳಿಗೆ ಸಹಾಯ ಮಾಡುವವನು, ಗೋದಾನ ಭೂದಾನ ಸುವರ್ಣದಾನ ಮಾಡುವವನಿಗೆ ಸ್ವರ್ಗಲೋಕ ಪ್ರಾಪ್ತಿ. ಮಾಘ ಮಾಸ ಕಾರ್ತೀಕ ಮಾಸದ ಕತೆ ವ್ರತ ಪುರಾಣಗಳನ್ನು ಪಠಣೆ ಶ್ರವಣ ಮಾಡುವ ವ್ಯಕ್ತಿಗೆ ಸ್ವರ್ಗಲೋಕ ಪ್ರಾಪ್ತಿ. ಅನಾಥ ಶವಗಳಿಗೆ ಸಂಸ್ಕಾರ ಮಾಡುವವನು, ದಿಕ್ಕಿಲ್ಲದ ಜನರಿಗೆ ಅನ್ನ ಆಹಾರ ನೀರು ಕೊಡುವ ವ್ಯಕ್ತಿ ಕೊಡುಗೈದಾನಿ. ಪುಣ್ಯ ಕಥೆಗಳನ್ನು ರಚಿಸಿ ಪಠನ ಮಾಡುವ ವ್ಯಕ್ತಿ ಸಹ ಶ್ರೇಷ್ಠ. ಹೀಗೆ ವಿಷ್ಣುವಿನ ಸಾನ್ನಿಧ್ಯ ಸಾಯುಜ್ಯ ಪಡೆದುಕೊಂಡು ಮೋಕ್ಷಗಳಿಗೆ ದಾರಿ ಮಾಡಿಕೊಳ್ಳಬಹುದು. ಯಮಭಟರೇ, ಈಗ ನಾವು ಅಜಾಮಿಳನ ಬಗ್ಗೆ ಚರ್ಚೆ ಮಾಡೋಣ. ಅವನು ಮಹಾಪಾಪಿ, ಸಕಲ ಪಾಪಗಳನ್ನು ಮಾಡಿದ್ದಾನೆ. ಆದರೆ ಅವನು ಸದಾಕಾಲ ನಾರಾಯಣ ಎಂದು ಕರೆದು ಭಗವಂತನ ಕೃಪೆಗೆ ಪಾತ್ರನಾಗಿದ್ದಾನೆ. ಹೀಗಾಗಿ ಅವನ ಪಾಪಗಳು ಗಂಗೆಯಲ್ಲಿ ತೊಳೆದು ಭಸ್ಮವಾಗಿವೆ. ಮಗನ ಮೇಲಿನ ಪ್ರೀತಿಯಿಂದ ನಾರಾಯಣನ ಜಪ ಮಾಡಿರಬಹುದು. ಆದರೆ ಭಗವಂತ ತನ್ನ ಕೃಪಾ ಕಟಾಕ್ಷ ಅವನಿಗೆ ದಯಪಾಲಿಸಿದ್ದಾನೆ. ನಾವು ಅವನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಅವನ ಬಗ್ಗೆ ನೀವು ಅಡ್ಡಿ ಮಾಡಬೇಡಿ. ಅವನು ದಯೆ ಮೋಕ್ಷಕ್ಕೆ ಪಾತ್ರನು. ವಿಷ್ಣುದೂತರು ಹೇಳಿದ ಮಾತುಗಳನ್ನು ಕೇಳಿ ಯಮದೂತರು ಹಿಂದೆ ಸರಿದರು. ವಿಷ್ಣುದೂತರ ಮಾತುಗಳಲ್ಲಿ ಸತ್ಯ ಇದೆ ಎಂದು ಭಾಸವಾಯಿತು. ಆದರೆ ಒಳಗೊಳಗೆ ಯಮಧರ್ಮನ ಭಯ ಕಾಡುತ್ತಿತ್ತು. ವಿಷ್ಣುದೂತರು ಮತ್ತು ಯಮಭಟರ ನಡುವೆ ನಡೆದ ಸಂಭಾಷಣೆಯನ್ನು ಅಜಾಮಿಳ ಕೇಳಿಸಿಕೊಂಡನು. ಅವನ ಹೃದಯ ತುಂಬಿ ಬಂತು. ತಾನು ಎಂತಹ ಭಾಗ್ಯವಂತ ಎಂದು ಅವನಿಗೆ ಭಾಸವಾಯಿತು.
ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ಭಗವಂತ, ಹರಿಹರ, ನಾನೆಂತಹ ಪುಣ್ಯವಂತ. ನಾನು ಜಾತಿಯಿಂದ ಬ್ರಾಹ್ಮಣ, ಆದರೆ ನಾನು ಜಾತಿ ಭ್ರಷ್ಟನಾದೆ. ತಂದೆ ತಾಯಿಗೆ ಗೌರವ, ಒಳ್ಳೆಯ ಹೆಸರು ತರಲಿಲ್ಲ. ತಾಳಿ ಕಟ್ಟಿದ ಪತ್ನಿಯನ್ನು ಬಿಟ್ಟು ಪರಸ್ತ್ರೀಯರ ಸಹವಾಸ ಮಾಡಿದೆ. ಮಗಳ ಜೊತೆ ಕೂಡಿ ಸಂಸಾರ ಮಾಡಿ ಸಂತಾನ ಮಾಡಿದೆ. ಮಾಂಸ ತಿನ್ನುವುದು, ಜೂಜು ಆಡುವುದು, ಪ್ರಾಣಿ ಹಿಂಸೆ ಮಾಡಿದೆ. ತಂದೆ ತಾಯಿಯರ ಸೇವೆ ಮಾಡಲಿಲ್ಲ. ಬ್ರಾಹ್ಮಣನಾಗಿ ಮಾಡುವ ಕಾರ್ಯಗಳನ್ನು ಮಾಡಲಿಲ್ಲ. ನಾನು ಪಾಪದ ಮೂಟೆ ಹೊತ್ತಿಕೊಂಡಿರುವೆ. ಆದರೆ ಮಗನ ರೂಪದಲ್ಲಿ ಭಗವಂತ ನನ್ನ ಬಳಿಗೆ ಬಂದನು. ಅವನ ಹೆಸರು ನಾರಾಯಣ ಎಂದು ನಾಮಕರಣ ಮಾಡಿದೆ. ಪ್ರತಿನಿತ್ಯ ಅನುಕ್ಷಣ ಮಗನ ಮೇಲೆ ಇರುವ ಪ್ರೀತಿಯಿಂದ ನಾರಾಯಣ ಎಂದು ನಾಮಸ್ಮರಣೆ ಮಾಡಿದೆ. ನಾನು ಪುಣ್ಯಶಾಲಿ. ನಾನು ಮಾಡಿದ ಪೂರ್ವಜನ್ಮದ ಪುಣ್ಯ ಇರಬೇಕು. ಇಂದು ನನಗೆ ವೈಕುಂಠವಾಸಿಯಾಗುವ ಯೋಗ ಲಭಿಸಿತು. ಹೀಗೆ ಅಜಾಮಿಳ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡನು. ಯಮಭಟರು ಬೇರೆ ದಾರಿ ಕಾಣದೆ ತಮ್ಮ ಲೋಕಕ್ಕೆ ಮರಳಿದರು. ವಿಷ್ಣುದೂತರು ಅಜಾಮಿಳನನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋದರು. ವಸಿಷ್ಠ ಮುನಿಗಳು ಜನಕನ ಕಡೆ ತಿರುಗಿ ಹೇಳಿದರು, ನೋಡು ಮಹಾರಾಜ, ನಾವು ಏನೇ ತಪ್ಪುಗಳನ್ನು ಮಾಡಿದ್ದರೂ ಭಗವಂತನ ನಾಮಸ್ಮರಣೆಯಿಂದ ಹೋಗಲಾಡಿಸಿಕೊಳ್ಳಬಹುದು. ಹೀಗೆ ಭಗವಂತನ ಕೃಪೆಗೆ ಪಾತ್ರರಾಗಿ ಮೋಕ್ಷಕ್ಕೆ ಭಾಜನರಾಗುತ್ತೇವೆ. ಜನಕ ಮಹಾರಾಜನು ಮುನಿಗಳ ಮಾತುಗಳನ್ನು ಕೇಳಿ ಸಂತುಷ್ಟರಾದರು. ಅವನು, ಮುನಿಗಳೇ, ನನಗೆ ನಿಮ್ಮ ಮಾತುಗಳಿಂದ ಹೃದಯದಲ್ಲಿ ಭಕ್ತಿ ಪರವಶ ಉಂಟಾಗಿದೆ. ಯಮದೂತರು ತಮ್ಮ ಲೋಕಕ್ಕೆ ತೆರಳಿದ ನಂತರ ಅವರ ಕಥೆ ಏನಾಯಿತು, ಹಾಗೆಯೇ ಅಜಾಮಿಳನ ಪೂರ್ವಜನ್ಮದ ವೃತ್ತಾಂತ ಏನು, ನನಗೆ ತಿಳಿದುಕೊಳ್ಳುವ ಕುತೂಹಲ ಇದೆ. ತಾವು ಪರಾಂಬರಿಸಬೇಕು ಎಂದು ಕೇಳಿಕೊಂಡರು ಎಂಬಲ್ಲಿಗೆ 9ನೇ ಅಧ್ಯಾಯ ಮುಗಿಯಿತು.